ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್ Autoexpert ಸಂಜಯ್. ನೀವು ನೋಡ್ತಿದ್ದೀರ ಕಾರ್ನಲ್ಲಿ ಸೆಂಟರ್ ಪಾರ್ಟು ಡೆಂಟ್ ಆಗಿಬಿಟ್ಟಿದೆ. ಇದು ಹೇಗಾಗಿದೆ ಅಂದರೆ, ನಾನು ಕಾರ್ ನಿಲ್ಲಿಸಿದಾಗ ಎರಡು ನಾಯಿಗಳು ಫುಲ್ ಜೋರಾಗಿ ಜಗಳ ಆಡ್ಕೊಂತ ಬಂದು ಮೇಲೆ ನನ್ನ ಕಾರ್ ಸೆಂಟ್ರ್ ಪಾರ್ಟಲ್ಲಿ ಬಿದ್ದುಬಿಟ್ಟು. ಸೊ ಅದರಿಂದ ಎರಡು ಡಾಗ್ ಬಿದ್ದಿರೋದ್ರಿಂದ ಆ ಫೋರ್ಸಿಂದ ಸೆಂಟ್ರ್ ಡೆಂಟ್ ಆಗಿದೆ. ನೋಡಿ, ಸೈಡ್ ಆ್ಯಂಗಲಿಂದ ಯಾವ ಥರ ಸೆಂಟ್ರ್ ಪಾರ್ಟಿ ಫುಲ್ ಒಳಗೆ ಹೋಗಿದೆ. ಈ ಡೆಂಟ್ನ ನಾನು ಮನೆಯಲ್ಲೇ ರಿಮೂವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡಿ, ಬೀಡಿಂಗ್ ಎಲ್ಲ ಬಿಟ್ಬಿಟ್ಟಿದೆ ಹೆಡ್ಲೈಟ್ ಕೆಳಗೆ. ಸೊ ವಿಡಿಯೋನ ಕಂಪ್ಲೀಟಾಗಿ ನೋಡಿ ನಾನು ಯಾವ ಥರ ಈ ಡೆಂಟ್ನ ಮನೆಯಲ್ಲೇ ರಿಮೂವ್ ಮಾಡ್ತೀನಿ. ಸ್ವಲ್ಪ ಬಂಪರ್ ಐ ಥಿಂಕ್ ಸೀಳಿರಬಹುದು ಒಳಗೆ, ನೋಡೋಣ. ಬಂಪರ್ ಬಿಚ್ಚಿದ ಮೇಲೆ ಗೊತ್ತಾಗುತ್ತೆ. ಬಂಪರ್ ಬಿಚ್ಚು ವಿಡಿಯೋನ ನಾನು ಮಾಡೋಕ್ಕಾಗ್ತಿಲ್ಲ. ಸೊ ಪ್ಲೀಸ್ ಕ್ಷಮಿಸಿಬಿಡ್ರಿ. ವಿಡಿಯೋ ಫುಲ್ಲು ಕೊನೆವರೆಗೂ ನೋಡಿರಿ. ನೋಡಿ, ನಂಬರ್ ಪ್ಲೇಟ್ ಕೂಡ ಭಾಳಷ್ಟು ಬೆಂಡ್ ಆಗಿದೆ. ನೀವು ನೋಡ್ಬೋದು, ಸೈಡ್ ಬಿಲೋ ಆ್ಯಂಗ್ಲಿಂದ ತೋರಿಸ್ತೀನಿ. ನಂಬರ್ ಪ್ಲೇಟ್ ಸ್ಟ್ರೇಟ್ ಆಗಿಲ್ಲ. ಅವು ಎರಡೂ ನಾಯಿಗಳು ಫುಲ್ ಜೋರಾಗಿ ಬಂದು ಗುದ್ದಿರೋದ್ರಿಂದ ಸೆಂಟ್ರ್ ಪೋರ್ಷನ್ ಏನಿದೆಯಲ್ಲ ಫುಲ್ ಒಳಗೆ ಹೋಗ್ಬಿಟ್ಟಿದೆ. ನೋಡಿ, ಬಂಪರ್ನ ಬಿಚ್ಚಿದ್ದೀನಿ. ನೀವು ಬಂಪರ್ನ ಬಿಚ್ಚಿದ್ರೆ ಅಂದಮೇಲೆ ಕೆಳಗೆ ಏನಾದರೂ ಒಂದು ಬೆಡ್ಶೀಟ್ ಹಾಸಿ, ಯಾಕಂದರೆ ಅದು ಸ್ಕ್ರ್ಯಾಚ್ ಆಗಬಾರ್ದು ಬಂಪರ್. ಸೊ ಆದ ಕಾರಣ ಏನು ಮಾಡಬೇಕು, ಬಂಪರ್ ಬಿಚ್ಚಿದ್ದೀನಿ. ಸ್ವಲ್ಪ ಸೆಂಟ್ರ್ ಪಾರ್ಟು ಒಳಗೆ ಹೋಗಿದೆ. ಅದನ್ನ ಸ್ವಲ್ಪ ಹಿಟ್ ಗನ್ ಮುಖಾಂತರ ಸ್ವಲ್ಪ ಒಳಗೆ ಹಾಕ್ಬೇಕು. ಅದರದ್ದೇನು ಅಷ್ಟೇನು ಪ್ರಾಬ್ಲಮ್ ಇಲ್ಲ. ಸೊ ಆದ ಕಾರಣ ಮೇಲಿಂದ ಫೆಂಡರ್ ಏನಿರುತ್ತಲ್ಲ ಆ ಪೋರ್ಷನ್ನ ಬಿಚ್ಚಬೇಕು. ಬಿಚ್ಚಬೇಕಂದ್ರೆ 4 to 6 ಸ್ಕ್ರೂಸ್ ಇರುತ್ತೆ. ಹಾಗೆ ಪುಷ್ ಬಟನ್ಸ್ ಏನಿರುತ್ತಲ್ಲ ಅದೆಲ್ಲ ಇರುತ್ತೆ. ಪುಷ್ ಮಾಡಿಕೊಂಡು ಅದನ್ನ ಹೊರಗಡೆ ಬಿಚ್ಕೋಬೇಕು. ಸ್ವಲ್ಪ ಇದು ಸೀಳಿದೆ, ಅದಕ್ಕೋಸ್ಕರ ಇದನ್ನ ಬಿಚ್ಕೊಂಡು ಸ್ವಲ್ಪ ಫೇಕಿಗೆ ಹಾಕಿ MCL ಹಾಕಿಬಿಟ್ರೆ ಇಟ್ಸ್ ಎನಫ್ ಫಾರ್ ದಟ್. ನೋಡಿ, ಇದು ಬಿಚ್ಚಿದೆ. ಇಲ್ಲಿ ಸ್ವಲ್ಪ ಕ್ರ್ಯಾಕ್ ಆಗಿದೆ. ನೀವು ಫ್ರಂಟ್ ವೀಡಿಯೋದಲ್ಲೇ ಅಬ್ಸರ್ವ್ ಮಾಡಬೇಕು. ಸ್ಟಾರ್ಟಿಂಗ್ ವೀಡಿಯೋದಲ್ಲಿ ಅಲ್ಲಿ ಕ್ರ್ಯಾಕ್ ಆಗಿದೆ. ಅದನ್ನು ಕೂಡ ಸ್ವಲ್ಪ ಫೇಕಿಗೆ ಹಾಕಿ ಸರಿ ಮಾಡ್ಬೋದು. ಸೆಂಟ್ರ್ ಫ್ರೇಮ್ ಫ್ರೆಂಡ್ಸ್, ಇದೇ ನೀವು ನೋಡ್ತಿರಲ್ಲ, ಇದೇ ಸೆಂಟ್ರ್ ಫ್ರೇಮ್. ಇಲ್ಲೇ ನಮಗೆ ಡೆಂಟ್ ಆಗಿರೋದು. ಬಂಪರ್ನಾಗ ಅಷ್ಟು ನಮಗೇನು ಡೆಂಟ್ ಆಗಿಲ್ಲ, ಇಲ್ಲೇ ಡೆಂಟ್ ಆಗಿರೋದು. ಈ ಫ್ರಂಟನ್ನ ಓಪನ್ ಮಾಡೋಕ್ಕೆ ನಿಮಗೆ 6 ಸ್ಕ್ರೂಸ್ ಬರುತ್ತೆ. 6 ಸ್ಕ್ರೂಸ್ ಓಪನ್ ಮಾಡಿ ಫಸ್ಟ್ ಆ ಫೆಂಡರ್ನ ಹೊರಗಡೆ ತಗೊಳ್ರಿ. ನೋಡಿ ಎಷ್ಟು ಡೆಂಟ್ ಇದೆ. ಸೈಡ್ ಆ್ಯಂಗಲನ್ನು ನೋಡಿದ್ದೀರಾ. ನೋಡಿ, ಕೆಳಗೆ ಮೇಲೆರಡು ಕೆಳಗೆ ಒಂದು ಬೋಲ್ಟ್ ಬರುತ್ತೆ. ಆ ಬೋಲ್ಟ್ ತೊಗೊಂಡು ಫ್ರಂಟರ್ನ ಓಪನ್ ಮಾಡಿರಿ. ನೋಡಿ, ನಾನೀಗ ಆ ಫ್ರಂಟರ್ನ ಓಪನ್ ಮಾಡಿ ಇಟ್ಕೊಂಡಿದ್ದೀನಿ. ಆದಷ್ಟು ಮನೆಯಲ್ಲೇ ಈ ಡೆಂಟ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡೋಣ. ಬನ್ನಿ, ಮನೆಯಲ್ಲೇ ಆಲ್ಮೋಸ್ಟ್ ಆಲ್ ನಾನು ಅದನ್ನು ಸರಿ ಮಾಡೋಕ್ಕೆ ಪ್ರಯತ್ನ ಮಾಡ್ತೀನಿ. ಆದರೆ ಸರಿ ಇಲ್ಲ, ಮತ್ತು ಆ ಪೋರ್ಷನ್ನ ಕಟ್ ಮಾಡಿ ಡೆಂಟ್ನ ಕರೆಕ್ಟ್ ಮಾಡಿ ಇದನ್ನು ಮಾಡಬೇಕು. ಮತ್ತೆ ಎಷ್ಟೇ ಪ್ರಯತ್ನ ಮಾಡಿದರೆ ಆ ಡೆಂಟ್ ರಿಮೂವ್ ಮಾಡೋಕ್ಕಾಗಲಿಲ್ಲ. ಸೊ ಆಫ್ಟರ್ ಹೊರಗಡೆ ಹೋಗಿ ಆ ಪೋರ್ಷನ್ನ ಕಟ್ ಮಾಡಿ ಗ್ಯಾಸ್ ವೆಲ್ಡಿಂಗ್ ಮುಖಾಂತರ ಅದನ್ನೆಲ್ಲ ಡೆಂಟ್ ಕ್ಲೀನಾಗಿ ರಿಪೇರ್ ಮಾಡಿ ಗ್ಯಾಸ್ ವೆಲ್ಡಿಂಗ್ ಮುಖಾಂತರ ಗ್ಯಾಸ್ ವೆಲ್ಡಿಂಗ್ ಮಾಡಿಸ್ಕೊಂಬಂದಿದ್ದೀನಿ. ಸಾರಿ, ಆ ವಿಡಿಯೋನ ಮಾಡೋಕ್ಕಾಗಲಿಲ್ಲ, ಯಾಕಂದರೆ ನನ್ನ ಮೊಬೈಲಲ್ಲಿ ಚಾರ್ಜ್ ಇದ್ದಿಲ್ಲ. ಸೊ ಪ್ಲೀಸ್ ದಯವಿಟ್ಟು ಕ್ಷಮಿಸಿಬಿಡಿ. ನನಗಿದು 200 ರೂಪೀಸ್ ಬಿದ್ದಿದೆ ಈ ಗ್ಯಾಸ್ ವೆಲ್ಡ್ ಮಾಡೋಕ್ಕೆ ಅಷ್ಟೇ. ಭಾಳ ಏನು ಚಾರ್ಜ್ ಆಗಿಲ್ಲ. 200 ರೂಪೀಸಲ್ಲಿ ಅದನ್ನ ಆ ಪೋರ್ಷನ್ನ ರಿಮೂವ್ ಮಾಡಿ, ಡೆಂಟ್ನ ರಿಮೂವ್ ಮಾಡಿ ಮತ್ತು ಗ್ಯಾಸ್ ವೆಲ್ಡಿಂಗ್ ಮಾಡಿದರೆ ಅದು ಕ್ಲೀನಾಗಿ ಗ್ಯಾಸ್ ವೆಲ್ಡಿಂಗ್ ಮಾಡಿಕೊಟ್ಟಿದ್ದಾರೆ. ಸೊ ಥ್ಯಾಂಕ್ಸ್ ಫಾರ್ ಹಿಮ್. ಗ್ಯಾಸ್ ವೆಲ್ಡಿಂಗ್ ಮಾಡಿದ ಪೋರ್ಷನಲ್ಲಿ ನಮಗೆ ಮತ್ತೆ ಜಂಗ್ ಹಿಡಿಬಾರ್ದು, ರಸ್ಟ್ ಹಿಡಿಬಾರ್ದು ಅಂತ ಸ್ವಲ್ಪ ಮನೇಲಿ ಬ್ಲ್ಯಾಕ್ ಪೇಂಟ್ ಇತ್ತು. ಆ ಬ್ಲ್ಯಾಕ್ ಪೇಂಟ್ನ ಅಪ್ಲೈ ಮಾಡ್ತಿದ್ದೀನಿ. ಸಾರಿ, ಪೇಂಟ್ ಹೊಡಿಯೋ ಬ್ರಷ್ಷು ಸಿಗಲಿಲ್ಲ. ಮತ್ತು ನೈಟ್ ಆಗಿದೆಯಲ್ಲ, ಯಾವ ಅಂಗಡಿ ಓಪನ್ ಇರೋಲ್ಲ ಅಂದು ಹಲ್ತಿಕ್ಕೋ ಬ್ರಷಲ್ಲೇ ಪೇಂಟ್ ಮಾಡ್ತಾಯಿದ್ದೀನಿ. ಡೋಂಟ್ ಮೈಂಡ್. ಸೊ ಅಪ್ಲೈ ದ ಪೇಂಟ್. ಎಲ್ಲೆಲ್ಲಿ ಗ್ಯಾಸ್ ವೆಲ್ಡ್ ಆಗಿರುತ್ತೋ ಅಲ್ಲಲ್ಲಿ ಅಪ್ಲೈ ಮಾಡಿ, ಯಾಕಂದರೆ ಸ್ವಲ್ಪ ಜಂಗ್ ತಿನ್ನೋ ಚಾನ್ಸಸ್ ಇರುತ್ತೆ ಗ್ಯಾಸ್ ವೆಲ್ಡಿಂಗ್ ಮಾಡಿದಾಗ. ಐ ಥಿಂಕ್ ಸೊ ಫಿಟ್ ಮಾಡಿದ್ದೀನಿ.
ನೋಡಿ ಅದೆಲ್ಲ ಆದಮೇಲೆ ಅದನ್ನು ಫಿಟ್ ಮಾಡೋ ವಿಡಿಯೋ ಮಾಡೋಕ್ಕಾಗಲಿಲ್ಲ. ಸೊ ಬಂಪರ್ನ ಫಿಟ್ ಮಾಡಿದ್ದೀನಿ, ಪರ್ಫೆಕ್ಟ್ ಫಿಟ್ಟಿಂಗ್ ಬಂದಿದೆ, ಏನೂ ಸಮಸ್ಯೆ ಇಲ್ಲ ಬಂಪರ್ನಲ್ಲಿ. ನಮ್ಗೆ ಡಾಗ್ ಕೂಡ ನೋಡ್ತಾ ಇದೆ ನಾನೇನು ವೀಡಿಯೋ ಮಾಡ್ತಾಯಿದ್ದೇನೆ ಅಂತ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ ಫ್ರೆಂಡ್ಸ್. ನಿಮಗೆ ಏನೇ ಡೌಟ್ ಇದ್ದರೂ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ, ನನ್ನ ಇನ್ಸ್ಟಾಗ್ರಾಮ್ನಲ್ಲಿ ಫಾಲೋ ಮಾಡಿ ಫ್ರೆಂಡ್ಸ್. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.